ನಮಸ್ಕಾರ ಕರ್ನಾಟಕ. ಈ ಒಂದು ಅರ್ಟಿಗಾ ವೆಹಿಕಲ್ ನಮ್ಮ ವಿಜಯಪುರ ಅವ್ರದ್ದು ಗಾಡಿ ನಿಂತಿರೋ ಗಾಡಿಗೆ ದೊಡ್ಡ ಟ್ರಕ್ ಬಂದು ಒಂದ್ ಸೈಡ್ ಫುಲ್ ಹೊಡ್ಕೊಂಡು ಹೋಗಿ ಡೋರ್ಗಳನ್ನೆಲ್ಲ ಬಿಚ್ಚಿಟ್ಟಿದೀವಿ. ಬಟ್ ಡೋರ್ ನ ರಿಪ್ಲೇಸ್ಮೆಂಟ್ ಮಾಡ್ಲೇಬೇಕಾಗುತ್ತೆ, ಯಾಕಂದ್ರೆ ಫುಲ್ ಟೋಟಲಿ ಕ್ರಂಪ್ ಆಗಿದೆ. ಬಟ್ ಯಾರಿಗೂ ಏನು ತೊಂದರೆ ಆಗಿಲ್ಲ. ಇದು ಕೂಡ ಒಂದ್ ಸೈಡ್ ಫುಲ್ ಪೇಂಟ್ ಮಾಡ್ಬೇಕಾಗುತ್ತೆ. ಬಂಪರ್, ಫೆಂಡರ್, ಫ್ರಂಟ್ ಡೋರು, ರೇರ್ ಡೋರು, ಕ್ವಾರ್ಟರ್ ಪ್ಯಾನಲ್. ಇದು ಕ್ವಾರ್ಟರ್ ಪ್ಯಾನಲ್ ಕೂಡ ಟಿಂಕರಿಂಗ್ ಮಾಡ್ಕೊಂಡು ತೆಗಿಬಹುದು. ಬಟ್ ಇದು ಡೆಲ್ಲಿ ರಿಜಿಸ್ಟ್ರೇಷನ್ ಗಾಡಿ ಆಗಿರೋದ್ರಿಂದ ಆಲ್ಮೋಸ್ಟ್ ಮುಂಚೆನೆ ಪೇಸ್ಟ್ ಪಟ್ಟಿ ಎಲ್ಲ ಜಾಸ್ತಿ ಯೂಸ್ ಮಾಡಿದ್ದಾರೆ. ನೋಡಿ, ಇಷ್ಟು ತಿಕ್ಕಾಗಿ ಪೇಸ್ಟ್ ನ ಯೂಸ್ ಮಾಡಿದ್ದಾರೆ. ಇಷ್ಟೆಲ್ಲ ಯೂಸ್ ಮಾಡಬಾರ್ದು. ಟಿಂಕರಿಂಗ್ ಅಲ್ಲಿ ಆಲ್ಮೋಸ್ಟ್ ಒಂದು ಮೆಟಲ್ ಬಾಡಿನೇ ಲೆವೆಲ್ ತಗೊಂಡ್ ಬಂದು ಲೈಟ್ ಆಗಿ ಮಾತ್ರ ಪೇಸ್ಟ್ ಹಾಕಿದ್ರೆ ಇಷ್ಟೆಲ್ಲ ಕ್ರಾಕ್ ಬಿಡೋದಿಲ್ಲ. ಇದನ್ನು ಕೂಡ ಚೇಂಜ್ ಮಾಡೋದಕ್ಕೆ ಅಪ್ರೂವಲ್ ಕೊಟ್ಟಿದ್ದಾರೆ. ಇದು ಒಂದು 15 to 20 ಡೇಸ್ ವರ್ಕ್ ನಡೆಯುತ್ತೆ. ಗ್ಲಾಸ್ ಕೂಡ ಎಲ್ಲ ಡ್ಯಾಮೇಜ್ ಆಗಿದೆ. 2 ಡೋರ್ ಗ್ಲಾಸ್ಗಳು ಕೂಡ ಡ್ಯಾಮೇಜ್ ಆಗಿದೆ. ಕಸ್ಟಮರ್ ಇನ್ನೂ ಅಡ್ವಾನ್ಸ್ ಪೇ ಮಾಡಿಲ್ಲ ಅಂತ ಹೇಳಿ ಹೋಲ್ಡ್ ಮಾಡಿದೀವಿ. ಪಾರ್ಟ್ಸ್ ಎಲ್ಲ ಆರ್ಡರ್ ಹಾಕಿದೀವಿ. ಇನ್ನೊಂದು 3 ಡೇಸ್ ಅಲ್ಲಿ ಅಪ್ರೂವಲ್ ಬರುತ್ತೆ. ಕಸ್ಟಮರ್ ವರ್ಕ್ ಸ್ಟಾರ್ಟ್ ಮಾಡಿ ಅಂತ ಹೇಳಿದಾಗ ಒಂದು 15 ಡೇಸ್ ಟೈಮ್ ಅಲ್ಲಿ ಫಿನಿಶ್ ಮಾಡ್ಕೊಡ್ತಾ ಇದ್ದೀನಿ. ಒಂದು ಆಪರ್ಚುನಿಟಿ ಕೊಟ್ಟಿರ್ತಕ್ಕಂಥ ಕಸ್ಟಮರ್ಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅಂಡ್ ಮೋರ್ ಓವರ್ ಯಾರೆಲ್ಲ ಸಾನ್ವಿ ಆಟೋ ಯೂಟ್ಯೂಬ್ ಚಾನಲ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಪೇಜ್ಗೆ ಫಾಲೋ ಮಾಡಿಲ್ಲ, ದಯವಿಟ್ಟು ಫಾಲೋ ಮಾಡಿ. ಅಂಡ್ ಇದರಲ್ಲಿ ಗಾಡಿ ಬಂದಾಗ್ಲೂ ಕೂಡ ಒಂದು ರೀಲ್ಸ್ ಹಾಕ್ತೀವಿ. ಫಿನಿಶ್ ಆದ್ಮೇಲೆ ಕೂಡ ಯಾವ ತರ ಫಿನಿಶಿಂಗ್ ಆಗಿದೆ ಅಂತ ಕೂಡ ರೀಲ್ಸ್ ಮಾಡ್ತೀವಿ. ನಮ್ಮ ಒಂದು ಪೇಜಲ್ಲಿ ಪ್ರತಿಯೊಂದು ಕೂಡ ಅಪ್ಡೇಟ್ಸ್ ಇರುತ್ತೆ ಅಂತ ಹೇಳ್ತೀವಿ. ಒಂದು ಎಂಡ್ ಮಾಡ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.